ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಕಲ ವೀಕ್ಷಕರಿಗೆ ಆ ಗುರುರಾಯರ ಆಶೀರ್ವಾದವು ಈ ಶುಭ ಗುರುವಾರದಂದು ದೊರೆಯಲಿ ಅಂತ ಹೇಳ್ತಾ, ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಇರುವಂತಹ ಪ್ರತಿಯೊಂದು ಸಬ್ಸ್ಕ್ರೈಬರ್ಗೂ ನಮ್ಮ ವಿಡಿಯೋಗಳು ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಪರ್ಟಿಕ್ಯುಲರ್ ಆಗಿ ಈ ಖಗೋಳದಲ್ಲಿ ಅಥವಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಆಗಮನ, ಗ್ರಹಗಳ ಸಂಚಾರ ಅನ್ನೋದು ಒಂದು ವಿಶಿಷ್ಟವಾದ ಅಪರೂಪವಾಗಿರುವಂತಹ ಒಂದು ಗ್ರಹಗಳ ಕೂಟ ಅನ್ನೋದು ಅಮಾವಾಸ್ಯ ಅಮಾವಾಸ್ಯ ದಿನವಾಗಿರುವಂತಹ ಫೆಬ್ರವರಿ 17ರಂದು ಕುಂಭರಾಶಿಯಂದು ನಿರ್ಮಾಣವಾಗ್ತಾ ಇದೆ. ಅಥವಾ ರಾಶಿಯಲ್ಲಿ ಈ ಅಗ್ನಿತತ್ವ ಗ್ರಹಗಳಾಗಿರುವಂತಹ ರವಿ ಆಗಿರ್ಬೋದು, ರಾಹು ಆಗಿರ್ಬೋದು, ಕುಜ ಆಗಿರ್ಬೋದು. ಈಗ ಸದ್ಯಕ್ಕೆ 17ನೇ ತಾರೀಕು ಪಂಚಗ್ರಹಗಳು ಇರುತ್ತೆ, 5 ಗ್ರಹಗಳು. ಅದರಲ್ಲಿ ರವಿ, ಬುಧ, ಶುಕ್ರ, ರಾಹು ಮತ್ತು ಚಂದ್ರನ ಜೊತೆಗೆ ಈ 5 ಗ್ರಹಗಳು ಒಂದು ಗ್ರಹಕೂಟ ನಿರ್ಮಾಣ ಮಾಡುತ್ತಾ ಒಂದು ಗ್ರಹಣ ಯೋಗವನ್ನು ನಿರ್ಮಾಣ ಮಾಡ್ತಾ ಇರುತ್ತೆ. ಗ್ರಹಣ ಯೋಗ ಅಂದರೆ ಈ ಪರ್ಟಿಕ್ಯುಲರ್ ಸಂದರ್ಭದಲ್ಲಿ, ಅದರಲ್ಲೂ ಕೂಡ 17ನೇ ತಾರೀಕು ಅಮಾವಾಸ್ಯೆ, 18, 19 ಈ 3 ಚಂದ್ರನು ಆ ರಾಶಿಯಲ್ಲಿರುವಂತಹ ತನಕ ಜನನವಾಗುವಂತಹ ಮಕ್ಕಳಿಗೆ ಸ್ವಲ್ಪ ಗ್ರಹದೋಷ ಅಥವಾ ಈ ಗ್ರಹಣ ದೋಷ ಇರುವುದರಿಂದ ಹುಟ್ಟಿರುವಂತಹ ಮಕ್ಕಳಿಗೆ ಅವರು ಹುಟ್ಟಿರುವಂತಹ ಸಂದರ್ಭಗಳಲ್ಲಿ ಒಂದು 21 ದಿನಗಳ ಒಳಗಡೆ ಆಗಿರ್ಬೋದು, 11 ದಿನಗಳ ಒಳಗಡೆ ಆಗಿರ್ಬೋದು, ಸ್ವಲ್ಪ ನವಗ್ರಹ ಶಾಂತಿಯನ್ನು ಮಾಡಿಸೋದು ಉತ್ತಮ. ಮತ್ತು ಈ ಪಂಚಗ್ರಹ ಕೂಟ ಫೆಬ್ರವರಿ 17ರಂದು ನಿರ್ಮಾಣವಾಗ್ತಾ ಇರುವಂಥ ಈ ಗ್ರಹಕೂಟ 12 ರಾಶಿಗಳಿಗೆ ಯಾವ ಭಾವದಲ್ಲಿ ಯಾವ ಸ್ಥಾನದಲ್ಲಿದ್ದು ಯಾವ ರೀತಿ ಅನುಕೂಲ ಫಲಗಳು ಕೊಡ್ತಾ ಇದೆ ಅಂತ ನೋಡುವುದಾದರೆ, ಶುಕ್ರ ಅಧಿಪತಿಯಾಗಿರುವಂತಹ ತುಲಾರಾಶಿ ಜಾತಕರಿಗೆ ಈ ಪಂಚಗ್ರಹಕೂಟ ಈ 17ನೇ ತಾರೀಕು ನಿರ್ಮಾಣವಾಗ್ತಾ ಇರುವಂತಹ ಈ ಗ್ರಹಕೂಟ ಪಂಚಮ ಸ್ಥಾನದಲ್ಲಿ, ಪಂಚಗ್ರಹಗಳು ಪಂಚಮ ಸ್ಥಾನದಲ್ಲಿ ನೆಲೆಸುತ್ತಾ ಯಾವ ರೀತಿ ಅನುಕೂಲ ಅಥವಾ ಪ್ರತಿಕೂಲ ಫಲಗಳು ನೀಡುತ್ತೆ ಅಂತ ನೋಡುವುದಾದರೆ, ಈ ಗ್ರಹಕೂಟ ಅನ್ನೋದನ್ನು ನಾವು ಹೇಳಿದ್ದೇವೆ ಒಂದು ರೀತಿ ಗ್ರಹಣದ ಯೋಗ, ಗ್ರಹಣದ ರೀತಿಯಿಂದ ಕೂಡಿರುವಂತಹ ಪ್ರಭಾವ ಅಂತ ಹೇಳಿದ್ದೇವೆ. ಸೊ ಈ ಪಂಚಮ ಭಾವ ಅಂದರೆ 5ನೇ ಭಾವ ಅಂದ್ರೇ ಸಂತಾನ, ಮಕ್ಕಳು, ಮಕ್ಕಳ ವಿದ್ಯಾಭ್ಯಾಸ, ನಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿ, ನಮ್ಮಲ್ಲಿರುವಂತಹ ಸ್ಕಿಲ್ಸು, ಟ್ಯಾಲೆಂಟು, ಪ್ರೀತಿ, ಪ್ರೇಮ, ವ್ಯವಹಾರಗಳು ಇವೆಲ್ಲವೂ ಕೂಡ ಪಂಚಮ ಕ್ಷೇತ್ರ, ಸಂತಾನ ಕ್ಷೇತ್ರ ಅಂತ ಹೇಳ್ತಾ ಇರ್ತೇವೆ. ಗ್ರಹಗಳಾಗಿರುವಂತಹ ಬುಧ, ಶುಕ್ರ, ರವಿ, ಚಂದ್ರ, ರಾಹು ಈ 5 ಗ್ರಹಗಳು ಆಗಮನ ಆಗ್ತಾ ಇರೋದ್ರಿಂದ ಒಂದು ಪಂಚಗ್ರಹ ಕೂಟ ಅನ್ನೋದು ನಿರ್ಮಾಣವಾಗ್ತಾ ಇರುತ್ತೆ. ಇನ್ನು ಯಾವ ರೀತಿ ಈ ಪಂಚಗ್ರಹ ಕೂಟ 17, 18, 19 ಈ ಪಂಚಗ್ರಹ ಕೂಟ ಇರುವುದರಿಂದ ಆಲ್ಮೋಸ್ಟ್ ಒಂದು 3 ತಿಂಗಳ ಕಾಲ ಈ ಪ್ರಭಾವವಿರುತ್ತೆ. ಅದರಲ್ಲೂ ಕೂಡ ಮೊದಲನೇ 30 ದಿನಗಳು, ಒಂದು ತಿಂಗಳು ವಿಪರೀತವಾಗಿ ಗ್ರಹಕೂಟದ ಪ್ರಭಾವ ಇರುತ್ತೆ. ಯಾವುದು ಅಂತ ಹೇಳಿದ್ದೇವೆ, ನಿಮ್ಮ ಟ್ಯಾಲೆಂಟ್ ಅಂತ ಹೇಳಿದ್ದೇವೆ, ನಿಮ್ಮಲ್ಲಿರುವಂತಹ ಸ್ಕಿಲ್ಸ್, ನಿಮ್ಮಲ್ಲಿರುವಂತಹ ಪ್ರತಿಭೆ, ನಿಮ್ಮಲ್ಲಿರುವಂತಹ ಕೆಲವೊಂದು ವಿಷಯಗಳಲ್ಲಿ ಜ್ಞಾನ, ವಿಜ್ಞಾನ ಈ ವಿಷಯಗಳಲ್ಲಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನೀವೇನಾದರೂ ಒಂದು ಪ್ರೆಸೆಂಟೇಷನ್ ಕೊಡಲಿಕ್ಕೆ ಹೋಗ್ತೀರ, ಅಥವಾ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಸ್ಕಿಲ್ಸ್ನ ಉಪಯೋಗಿಸ್ಕೊಂಡು ಒಂದು ರಿಪೋರ್ಟು ಮತ್ತೊಂದು ಪ್ರಾಜೆಕ್ಟ್ಗೂ ನಿಮ್ಮ ಔಟ್ಪುಟ್ಸ್ ಅನ್ನೋದು ಕೊಡುತ್ತೆ. ಬಟ್ ಈ ಇಂದಿನ ದಿನಗಳಲ್ಲಿಯೂ ಕೂಡ ನಿಮ್ಮ ಸ್ಕಿಲ್ನ, ಟ್ಯಾಲೆಂಟ್ನ ಓಹೋ ಅದ್ಭುತ, ಎಕ್ಸಲೆಂಟ್ ಅಂತ ಅಂದಿರುವಂತಹ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಅದರಲ್ಲಿರುವಂತಹ ತಪ್ಪುಗಳನ್ನು ಹುಡುಕೋದಕ್ಕೆ ಚಾನ್ಸಸ್ ಇರುತ್ತೆ. ನೀವು ಈ ರೀತಿ ಮಾಡ್ಬೋದಾಗಿತ್ತು, ಈ ರೀತಿ ಮಾಡಬೇಕಾಗಿತ್ತು, ನೀವು ಮಾಡಿರೋದೆಲ್ಲ ಕಂಪ್ಲೀಟ್ಲಿ ರಾಂಗ್, ಅದನ್ನು ರಿವೈಸ್ ಮಾಡ್ಕೊಳ್ಳಿ, ಆ ರೀತಿ ವರ್ಡ್ಸ್ ಯೂಸ್ ಮಾಡಬಾರ್ದಾಗಿತ್ತು ಪ್ರೆಸೆಂಟೇಷನ್ಸಲ್ಲಿ. ಈ ರೀತಿ ಪ್ರತಿಯೊಂದನ್ನು ಕೂಡ, ಪ್ರತಿಯೊಂದು ವಿಷಯದಲ್ಲಿ ಕೂಡ ದೋಷಗಳನ್ನು ಹೇಳೋದು, ಅದರಲ್ಲಿ ಈ ರೀತಿ ಇರಬೇಕು, ಆ ರೀತಿ ಮಾತಾಡಬೇಕಾಗಿತ್ತು, ಈ ರೀತಿ ಮೆನ್ಷನ್ ಮಾಡಬೇಕಾಗಿತ್ತು, ಈ ರೀತಿ ವಿಮರ್ಶೆಯಿಂದ ಕೂಡಿರುವಂತಹ ಫೀಡ್ಬ್ಯಾಕ್ ಪಡೆಯುವಂಥ ಸಂದರ್ಭಗಳು ಇರುತ್ತೆ. ಆದ್ದರಿಂದ ನೀವೇನಾದರೂ ಒಂದು ಪ್ರಿಪರೇಷನ್, ಒಂದು ಪ್ರೆಸೆಂಟೇಷನ್ ರೆಡಿ ಆಗ್ತಿದ್ರೆ ಒಂದು ರಿಹಾರ್ಸಲ್ ಥರ ಮುಂದೆನೇ ಎಲ್ಲರ ಮುಖಾಂತರ ಮಾತಾಡಿ ಅವರ ಸಜೆಷನ್ಸ್ನ, ಅವರ ಐಡಿಯಾಸ್ನ ಅಥವಾ ಅವರ ಅಭಿಪ್ರಾಯವನ್ನು ಪಡೆದು ನೀವು ಫೈನಲ್ ಆಗಿ ನಿಮ್ಮ ಪ್ರೆಸೆಂಟೇಷನ್ ಕೊಡೋದು ಉತ್ತಮವಾಗಿರುತ್ತೆ. ಇನ್ನು
ಈಗ ತುಲಾರಾಶಿಯವರಿಗೆ ಅಭಿಮಾನಗಳು ಜಾಸ್ತಿ, ಅವರ ಮಾತಿನಲ್ಲಿ ಆಗಿರ್ಬೋದು, ಅವರಕ್ಕಿರುವಂತಹ ಲೀಡರ್ಶಿಪ್ ಕ್ವಾಲಿಟೀಸ್ ಆಗಿರ್ಬೋದು, ಅವರಲ್ಲಿರುವಂತಹ ಸೆನ್ಸ್ ಆಫ್ ಹ್ಯೂಮರ್ ಆಗಿರ್ಬೋದು, ಸಮಸ್ಯೆಗಳ ಪರಿಹಾರ ಮಾಡೋದರಲ್ಲಿ ಈ ವ್ಯಕ್ತಿಗಳು ಸ್ಮಾರ್ಟಾಗಿ ಯೋಚನೆ ಮಾಡುವಂತಹ ರೀತಿಯಾಗಿರ್ಬೋದು, ಇವರ ಫಾಲೋಯರ್ಸ್ ಅಭಿಮಾನಿಗಳು, ಇವರ ಅನುಯಾಯಿಗಳು, ಇವರ ಸುತ್ತ ಒಂದು ಗುಂಪಂತೂ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ಈ ಫಾಲೋವರ್ಸು ಇಷ್ಟು ದಿನ ಆಹಾ ಓಹೋ ಅಂತ ನೀವೇ ನಮ್ಮ ಬಾಸು, ನೀವೇ ನಮಗೆ ಮಾರ್ಗದರ್ಶಿ ಅಂತ ಹೇಳಿರುವಂತಹ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ಕಮ್ಮಿ ಮಾಡಿ, ನಿಮ್ಮ ಕೀಳಾಗಿ ನೋಡುವುದಕ್ಕೆ, ಕೆಲವೊಂದು ವಿಷಯಗಳಲ್ಲೇ ಮರ್ಯಾದೆಗೆ ಧಕ್ಕೆ ಬರುವಂತಹ ರೀತಿಯಲ್ಲಿ ನಿಮ್ಮ ಜೊತೆ ವರ್ತನೆ ಮಾಡುವುದಕ್ಕೆ ಅವಕಾಶವಿರುತ್ತೆ. ಸೊ ಇಂತಹ ವಿಷಯಗಳಲ್ಲಿ ಹುಷಾರಾಗಿರಬೇಕಾಗತ್ತೆ. ಅಂದರೆ ಇಲ್ಲಿಯವರೆಗೂ ನಿಮ್ಮ ವಿಷಯಗಳನ್ನು ನೀವು ಅದು ಸಿನಿಮಾ ಇಂಡಸ್ಟ್ರಿಯಲ್ಲಾಗಿರ್ಬೋದು, ಅಥವಾ ಕೆಲವೊಂದು ಫೀಲ್ಡ್ಸಲ್ಲಾಗಿರ್ಬೋದು, ಕೆಲವೊಂದು ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು, ಕೆಲವೊಂದು ಸೋಷಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಆಗಿರ್ಬೋದು. ಈಗ ಪ್ರತಿಯೊಬ್ಬರೂ ಸೆಲೆಬ್ರಿಟಿನೇ. ಯಾರಾದರೂ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿ ಅವ್ರಿಗೊಂದು 20,000 ಫಾಲೋವರ್ಸ್ ಇದ್ದಾರಂದ್ರೆ ಅವರೆಲ್ಲರೂ ಅವ್ರಿಗೆ ಫಾಲೋವರ್ಸ್ ಇರ್ತಾನೆ. ಆ ರೀತಿ ಈ ಸಂದರ್ಭದಲ್ಲಿ ನೀವು ಹಾಕಿರುವಂತಹ ಕೆಲವೊಂದು ಪೋಸ್ಟ್ಗಳಿಗೆ, ನೀವು ನೀಡುವಂಥ ಕೆಲವೊಂದು ಕಮೆಂಟ್ಸ್ಗಳಿಗೆ ಅಥವಾ ಕೆಲವೊಂದು ವಿಷಯಗಳಿಗೆ ಈಗ ತದ್ವಿರುದ್ಧವಾಗಿ ನಿಮ್ಮನ್ನು ಬೈಯುವಂತಹ ಚಾನ್ಸಸ್ ಇರುತ್ತೆ, ವ್ಯತಿರೇಕಿಸುವಂತಹ ಚಾನ್ಸಸ್ ಇರುತ್ತೆ. ಇನ್ನು ಪ್ರೊಫೆಷ್ನಲ್ಲಾಗಿ ಈ ಸಂದರ್ಭದಲ್ಲಿ ನೀವು ಯಾವುದೇ ನಿರ್ಧಾರಗಳು ತಗೊಂಡ್ರೂ ಕೂಡ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗಿರುತ್ತೆ. ಸೊ ಪ್ರೊಫೆಷ್ನಲ್ಲಾಗಿ ಈ ಸಂದರ್ಭದಲ್ಲಿ ಯಾವುದೇ ಒಂದು ಮುಖ್ಯ ನಿರ್ಧಾರ ತಗೊಳ್ತಾ ಇದ್ದೀರಿ ಅಂದರೆ ಈ ಪರ್ಟಿಕ್ಯುಲರ್ ಆಗಿ ಈ ನಿರ್ಧಾರದಿಂದ ನನ್ನ ವೃತ್ತಿಗೆ ಏನಾದರೂ ನಷ್ಟ ಆಗ್ತಾ ಇದೆಯಾ, ಜಾಬ್ಗೆ ನಷ್ಟ ಆಗ್ತಾ ಇದೆಯಾ, ಈ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮುಂದುವರಿಯೋದು ಉತ್ತಮ. ಇನ್ನು ಒಟ್ಟಾಗಿ ನೋಡಿದ್ರೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ವೃತ್ತಿಯಲ್ಲಿ ಅಥವಾ ಪ್ರಾಜೆಕ್ಟ್ಸಲ್ಲಾಗಿರ್ಬೋದು, ಸ್ಥಾನಗಳಲ್ಲಾಗಿರ್ಬೋದು ಸ್ವಲ್ಪ ಬದಲಾವಣೆ ಅನ್ನೋದು ಕಾಣಿಸ್ತಾ ಇದೆ. ಇನ್ನೂ ಕೆಲವೊಂದು ವ್ಯಕ್ತಿಗಳಿಗೆ ಇದು ಗೋಚಾರ ಫಲಗಳು ಮಾತ್ರ ಆಗಿರೋದ್ರಿಂದ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ನೋಡಿಸಿಕೊಳ್ಳಿ, ಅದರಲ್ಲಿ ಮುಖಾಂತರ ಪರಿಶೀಲನೆ ಮಾಡಿಸಿಕೊಳ್ಳಿ. ಯಾಕೆಂದರೆ ಈಗಿರುವಂತಹ ದಶಾಭುಕ್ತಿ ಪಂಚಗ್ರಹಗಳು ಪಂಚಮ ಸ್ಥಾನದಲ್ಲಿ ಬರುವುದರಿಂದ ತುಂಬ ಜನಕ್ಕೆ ಈಗ ಉದ್ಯೋಗ ನಷ್ಟ ಆಗುವಂತಹ ಚಾನ್ಸಸ್ ಇರುತ್ತೆ, ಉದ್ಯೋಗದಿಂದ ಹೊರಗಡೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಆ ರೀತಿ ಸಿಚುವೇಶನ್ಸ್ ಫೇಸ್ ಮಾಡ್ತಾರೆ, ಕ್ರಿಯೇಟ್ ಆಗುತ್ತೆ. ಸೊ ಆದ್ದರಿಂದ ಒಮ್ಮೆ ನಿಮ್ಮ ಪರ್ಸ್ನಲ್ ಚಾರ್ಟ್ನ ಒಂದು ಸಾರಿ ಅನಲೈಸ್ ಮಾಡಿಕೊಂಡು ಅದ್ರ ಮುಖಾಂತರ ಏನಾದರೂ ರೆಮಿಡೀಸ್ ಇದ್ದರೆ ಅದನ್ನು ಫಾಲೋ ಮಾಡೋದು ಉತ್ತಮ. ಈಗ ಹೊಸದಾಗಿ ಆಪರ್ಚುನಿಟೀಸ್ ಬರಲ್ವಾ ಅಂದರೆ ಖಂಡಿತ ಬರುತ್ತೆ. ಹೊಸದಾಗಿ ಹೊಸ ಉದ್ಯೋಗ ಅವಕಾಶಗಳು ಬಂದ್ರೂ ಕೂಡ ಈ ಹೊರಗಡೆ ಹೋಗುವಂತಹ ಸಂದರ್ಭಗಳಲ್ಲಿ ಈಗ ಪ್ರೆಸೆಂಟ್ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳು, ನಿಮ್ಮ ಮೇಲಧಿಕಾರಿಗಳಾಗಿರ್ಬೋದು, ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಇನ್ನೇನು ಇಲ್ಲಿಂದ ಹೋಗಿಬಿಡ್ತಾ ಇದ್ದಾರೆ, ಫೈನಲ್ ಆಗಿ ನಾವೇನಂತ ತೋರಿಸೋಣ ಅಂತ ಅನಾವಶ್ಯವಾಗಿ ಚೀಪ್ ಪಾಲಿಟಿಕ್ಸ್ ಎಲ್ಲ ಪ್ಲೇ ಮಾಡ್ತಾರೆ. ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ಬ್ಲೇಮ್ ಮಾಡ್ತಾರೆ, ಕೆಲವೊಂದು ವಿಷಯಗಳಿಗೆ ನೀವೇ ಕಾರಣ ಅಂತ ಹೇಳ್ತಾರೆ. ಸೊ ಈ ರೀತಿ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಈ ರೀತಿ ವಿಷಯಗಳು ಬೇಕಂತ ಮಾಡ್ತಾ ಇದ್ದಾರೆ, ಅವರು ನಿಮ್ಮ ಪರೀಕ್ಷೆಗೆ ತಾಳ್ಮೆ ಇಡುವ ರೀತಿಯಲ್ಲೇ ಮಾಡ್ತಾ ಇದ್ದಾರೆ ಅಂತ ಕೆಲವೊಂದು ವಿಷಯಗಳು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಿಮ್ಮನ್ನು ನೀವು ಬದಲಾಯಿಸಿಕೊಂಡು ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರ ಮಾಡಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ನೋಡಲೇಬೇಕು, ಯಾಕಂದರೆ ಫೆಬ್ರವರಿ 14ರಿಂದ ಬಟ್ ಅದೇನೋನಪ್ಪ ಮಾಡ್ತಾರೆ, ಪ್ರೇಮಿಗಳ ದಿನೋತ್ಸವ ಅಂತ. ಬಟ್ ಈಗ ತುಲಾ ರಾಶಿಯಲ್ಲಿ ಪಂಚಮ ಸ್ಥಾನ, ಪಂಚಮ ಭಾವ, ಅದರಲ್ಲಿ ಪಂಚಗ್ರಹಗಳು ಬಂದಿರೋದ್ರಿಂದ ಮುಖ್ಯವಾಗಿ ತುಲಾರಾಶಿ ಜಾತಕರಿಗೆ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿರುವಂತಹ ಅಥವಾ ಪ್ರೀತಿ ಪ್ರೇಮ ಸಂಬಂಧಗಳಲ್ಲಿರುವಂತಹ ವ್ಯಕ್ತಿಗಳಿಗೆ ಇದೊಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಗ್ರಹಕೂಟದ ನಿರ್ಮಾಣದ ಪ್ರಕಾರ ನಿಮ್ಮ ಸಾಕಷ್ಟು ವಿಷಯಗಳಲ್ಲಿ ನಿಮ್ಮ ಪ್ರೀತಿ ಪ್ರೇಮ ವ್ಯವಹಾರಗಳು ಮದುವೆಯ ಹಂತವನ್ನು, ಮದುವೆಯ ರಿಲೇಷನ್ಶಿಪ್ಪನ್ನು ಅಂದಿಕೊಳ್ಳಲು, ಅದನ್ನು ಆ ರೀತಿಗೆ ತಲುಪಲು ತುಂಬ ಕಷ್ಟ ಇದೆ ಈ ಮಂತಲ್ಲಿ. ಅದು ಯಾರೋ ಮೂರನೆಯ ವ್ಯಕ್ತಿ ಅಥವಾ ಆ ವ್ಯಕ್ತಿ ಇದೇ ಕೆಲಸನೇ ಇರುತ್ತೆ ನಿಮ್ಮ ಮಧ್ಯೆ ತಂದಿಡೋದು ಅಥವಾ ದೂರ ಮಾಡುವಂತಹ ಉದ್ದೇಶನೂ ಇರುತ್ತೆ. ಸೊ ಆ ವ್ಯಕ್ತಿ ಹೇಳಿರುವಂತಹ ಕೆಲವೊಂದು ವಿಷಯಗಳು ನಿಮ್ಮ ಪ್ರೀತಿ ಪ್ರೇಮ ಸಂಬಂಧಗಳಲ್ಲಿ ಬಿರುಕುಗಳನ್ನು ಮೂಡಿಸುತ್ತೆ, ಬ್ರೇಕಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಒಂದ ಎರಡ
ಎಷ್ಟೋ ಕಾರಣಗಳು. ಇದರಲ್ಲಿ ಕೂಡ ನಿಮ್ಮ ತಾಯಿ ತಂದೆ ಕೂಡ ಒಂದು ರೀಸನ್ ಅಂತ ಹೇಳೋದ್ರಲ್ಲೂ ತಪ್ಪೇ ಇರಲ್ಲ. ಸೊ ಈ ಸಂದರ್ಭದಲ್ಲಿ ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಈಗೋ ಕ್ಲ್ಯಾಶಸ್ ಬೇಡ. ನಿಮ್ಮ ಬಗ್ಗೆ ಅವ್ರಿಗೆ ಹೇಳೋದು, ಅವ್ರ ಬಗ್ಗೆ ನಿಮ್ಗೆ ಹೇಳೋದು, ಮೊಬೈಲ್ ಕನ್ವರ್ಸೇಷನ್ ಮಾಡ್ತಾ ಬ್ಲಾಕ್ ಮಾಡ್ಕೊಳ್ಳೋದು, ಆ ಮನಸ್ತಾಪಕ್ಕೆ ತಗೊಳ್ಳೋದು, ಈ ರೀತಿ ವಿಷಯಗಳಲ್ಲಿ ತುಲಾರಾಶಿಯವರು ಸೂಕ್ಷ್ಮ ಮನಸ್ಸರಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಯಾವುದೇ ಮುಖ್ಯ ನಿರ್ಧಾರವು ಈ ಮಂತಲ್ಲಿ ತಗೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ಒಬ್ಬರ ಮೇಲೆ ಇರುವಂತಹ ಒಬ್ಬರಿಗೆ ಪ್ರೀತಿ, ಆ ವಿಶ್ವಾಸ, ನಂಬಿಕೆ, ಟ್ರಸ್ಟ್ ಎಲ್ಲ ರೀತಿಯಲ್ಲಿ ಎಷ್ಟೋ ದಿನಗಳ ಕಾಲ ಕಳೆದಿರುವಂತಹ ದಿನಗಳು, ಆ ಮಧುರ ಕ್ಷಣಗಳು ತುಂಬ ಜನಕ್ಕೆ ಆದಷ್ಟು ಬೇಗ ಮರೆಯೋದಕ್ಕೆ ಸಾಧ್ಯವಾಗಲ್ಲ. ಮನಸ್ಸಿಗೆ ತುಂಬ ನೋವುಂಟು ಮಾಡ್ತಾ ಇರುತ್ತೆ. ಸೊ ಆದ್ದರಿಂದ ಕ್ಷಣಿಕಾವೇಶ ನಿರ್ಧಾರಗಳು ತಗೊಳ್ಳೋಕ್ಕೆ ಹೋಗಬೇಡಿ. ಕ್ಷಣಿಕಾವೇಶದಲ್ಲಿ ಅವರ ಹಿರಿಯರಿಗೂ ಕೂಡ ಹೇಳ್ತಾ ಇದ್ದೀನಿ, ಇದು ಒಂದೇ ಸಾರಿ ಬ್ರೇಕ್ ಆಗಿದ್ದರೆ ಆ ಕಡೆ ಈ ಕಡೆ ಎರಡು ಹೃದಯಗಳು ಕೂಡ ಏನಾಗುತ್ತೆ, ಭಗ್ನವಾಗುತ್ತೆ. ಎರಡು ಹೃದಯಗಳು ಕೂಡ ತುಂಬ ನೋವನ್ನು ನೋಡುತ್ತೆ. ಆದ್ದರಿಂದ ಅವರಿಗೆ ತಿಳಿಸುವ ರೀತಿಯಲ್ಲಿ ಹೇಳಿ. ಒಂದೇ ಸಡನ್ನಾಗಿ ಇಲ್ಲ ಮಾಡಲ್ಲ ಇತ್ಯಾದಿ ವಿಷಯಗಳಿಂದ ಈ ಮಾನಸಿಕ ಒತ್ತಡ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಎಲ್ಲಿ ಏನಾದ್ರೂ ಕೂಡ ವಾಟ್ ಎವರ್ ಹ್ಯಾಪನ್ಸ್ ಟುಡೇ, ಇವತ್ತು ಏನಾದ್ರೂ ನಡೀಲಿ ನಿಮ್ಮ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ, ಮತ್ತೊಂದು ವಿಷಯಗಳಲ್ಲಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೇ ನಡೆದ್ರೂ ಕೂಡ ಈಗ ಸದ್ಯಕ್ಕೆ ನಿಮಗೆ ತುಂಬ ನೋವು ಉಂಟು ಮಾಡಬಹುದು. ಸದ್ಯಕ್ಕೆ ಅದರಲ್ಲಿಂದ ಹೊರಗಡೆ ಬರೋದು ತುಂಬ ಕಷ್ಟ ಆಗ್ತಾ ಇರುತ್ತೆ. ಬಟ್ ಮುಂದಿನ ದಿನಗಳಲ್ಲಿ ಏನು ನಡೆದ್ರೂ ನನ್ನ ಒಳ್ಳೆಯದಕ್ಕೆ ನಡೀತು, ಒಂದು ಪಾಸಿಟಿವ್ ಆಗೇ ನಡೀತು, ಆ ದಿನ ಆ ರೀತಿ ನಡೆದಿದ್ದಕ್ಕೆ ನನ್ನ ಜೀವನ ಅನ್ನುವಂತಹ ಕೆಲವೊಂದು ವಿಷಯಗಳು ಕೂಡ ಬರುತ್ತೆ ಅನ್ನೋದನ್ನು ಮರೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಈ ಪರ್ಟಿಕ್ಯುಲರಾಗಿ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ತಾಳ್ಮೆ ಇರಲಿ, ಮಾತಿನ ಬಗ್ಗೆ ಗಮನ ಇರಲಿ. ಯಾರಾದರೂ ಮೂರನೇ ವ್ಯಕ್ತಿ ಬಂದು ಕೆಲವೊಂದು ವಿಷಯಗಳು ಹೇಳ್ತಾ ಇದ್ದಾರೆ ಅಂದರೆ, ಅಂತೆಕಂತೆಗಳು ಕಟ್ತಾ ಇದ್ದಾರೆ ಅಂದರೆ, ರೂಮರ್ ಗಾಸಿಪ್ಸ್ ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ನಿಜ ಎಷ್ಟು ಸುಳ್ಳೆಷ್ಟು ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಇನ್ನು ರಾಶ್ಯಾಧಿಪತಿಯಾಗಿರುವಂತಹ ಶುಕ್ರ ಮೌಢ್ಯ ಇಷ್ಟು ದಿನ 14ರಿಂದ ಅವರು ಸ್ವಲ್ಪ ಫ್ರೀ ಆಗ್ತಾರೆ. ಮೌಢ್ಯದಲ್ಲಿರುವಂತಹ ದೋಷದಲ್ಲಿರುವಂತಹ ಶುಕ್ರನು ಸ್ವಲ್ಪ ಹೊರಗಡೆ ಬರುವುದರಿಂದ ತುಲಾರಾಶಿಯವರಿಗೆ ಹಂತವಾಗಿ ಶುಕ್ರನ ಅನುಗ್ರಹದಿಂದ, ಅದು ಪಂಚಮ ಸ್ಥಾನಕ್ಕೆ ಬಂದಿರುವಂತಹ ಶುಕ್ರನ ಅನುಗ್ರಹದಿಂದ ಹಣಕಾಸಿನ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ. ಹಂತವಾಗಿ ನಿಮ್ಮ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನೋದು ಎಕ್ಸಲೆಂಟ್ ಆಗಿರುತ್ತೆ. ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಂದ, ಫಿನಾನ್ಷಿಯಲ್ ಪ್ರಾಬ್ಲಮ್ಮಿಂದ, ಮಾನಸಿಕ ಸಮಸ್ಯೆಗಳಿಂದ ಈ ತುಲಾರಾಶಿಯ ಸ್ತ್ರೀಯರು ಆ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಈ ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ತುಲಾರಾಶಿ ಜಾತಕರು ಅತ್ಯಾಶಕ್ಕೆ ಹೋಗಿ ಬೆಟ್ಟಿಂಗು, ಸ್ಪೆಕ್ಯುಲೇಷನು, ಟ್ರೇಡು, ಶೇರ್ ಮಾರ್ಕೆಟ್ ಇಂತಹ ವಿಷಯಗಳಿಗೆ ಒಂದು ತಿಂಗಳ ಕಾಲ ಸ್ವಲ್ಪ ದೂರ ಇರೋದು, ಅಥವಾ ಈಗ ನಡೀತಾ ಇರುವಂತಹ ನಿಮ್ಮ ದಶಾಭುಕ್ತಿ ಯಾವ ರೀತಿ ಅನುಕೂಲ ಇದೆ ಅಂತ ಅನ್ನುವಂತಹ ವಿಷಯಗಳಿಂದ ನೀವು ಮುಂದೆ ನಿರ್ಧಾರಗಳು ತಗೊಳ್ಳೋದು ಉತ್ತಮವಾಗಿರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾನ್ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.